ಎಲ್ಲರಿಗೂ ನಮಸ್ಕಾರ. ಶೆಟ್ರು ಮನೆ ಅಡುಗೆಗೆ ಸ್ವಾಗತ. ನಾವಿವಾಗ ಬೆಣ್ಣೆ ಬಿಸ್ಕೆಟ್ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ಒಂದು ಬೌಲ್ಗೆ 4 ಕ್ಯೂಬ್ಸ್ ಬೆಣ್ಣೆಯನ್ನು ಹಾಕೊಳ್ಳಿ. ಬೆಣ್ಣೆ ಗಟ್ಟಿ ಇದ್ರೆ ಸ್ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹಾಗೇನೆ ಕ್ರೀಮಿ ಟೆಕ್ಸ್ಚರ್ ಮಾಡ್ಕೊಳ್ಳೋಣ. ನಮ್ಮ ಹತ್ರ ಮಿಷಿನ್ ವಿಕ್ಸ್ ಇದೆ, ನಾವು ಅದರಿಂದ ಮಾಡ್ಕೊತಾ ಇದ್ದೀವಿ. ನಿಮ್ಮ ಹತ್ರ ಮಿಷಿನ್ ವಿಕ್ಸ್ ಇಲ್ಲ ಅಂದರೆ ವೈರ್ ವಿಕ್ಸ್ ಬರುತ್ತೆ, ಅದ್ರಲ್ಲಿ ಟ್ರೈ ಮಾಡಿ. ಅದಾದಮೇಲೆ ನಾನು 1 ಸ್ಪೂನ್ ಶುಗರ್ ಹಾಕೊತಾ ಇದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ 15 ಮಿನಿಟ್ಸ್ ಮಾಡ್ಕೊಳ್ಳಿ. ಫುಲ್ಲು ಕ್ರೀಮಿ ಸ್ಟ್ರಕ್ಚರ್ ಬರಬೇಕು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಬಿಸ್ಕೆಟ್. ಅದಾದಮೇಲೆ ಮೈದಾನ ಜಲ್ದಿ ಇಟ್ಕೊಳ್ಳಿ, ಯಾಕೆಂದರೆ ಜಲ್ದಿ ಇಟ್ಕೊಳ್ಳೋದ್ರಿಂದ ಡಸ್ಟ್ ಮಾತ್ರ ಬೀಳುತ್ತೆ ಹೊರತು ಉಂಡೆ ಎಲ್ಲ ಬೀಳೋಲ್ಲ. ಒಂಚೂರು ಬೇಕಿಂಗ್ ಸೋಡಾ ಹಾಕೊಳ್ಳಿ. ಅದಾದ್ಮೇಲೆ ಒಂಚೂರು ಸಾಲ್ಟ್ ಹಾಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡಿ, ಆದರೆ ಎಲ್ಲೂ ಗಂಟು ಮಾಡ್ಕೊಳಕ್ ಹೋಗ್ಬೇಡಿ. ಚಪಾತಿ ಥರ ಕಳಿಸಿದ್ರೆ ನಮಗೆ ಅದು ರಿಸಲ್ಟ್ ಬರಲ್ಲ. ಸಾಫ್ಟಾಗಿ ಸ್ಟ್ರಕ್ಚರ್ ಬರೋ ಥರ ಕಳಿಸ್ಕೊಡಿ. ಈ ಥರ ಬರಬೇಕು. 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ಕೊಳಕ್ ಬಿಟ್ಬಿಡಿ. ಇವಾಗ ಬಿಸ್ಕೆಟ್ ಶೇಪ್ ಮಾಡಿಕೊಂಡು ಟ್ರೇಯಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಎಲ್ಲ ಥರನೂ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಶೇಪ್ ಕೊಡ್ತೀರೋ ಅಷ್ಟು ಚೆನ್ನಾಗಿ ಬಿಸ್ಕೆಟ್ ಚೆನ್ನಾಗಿ ಬರುತ್ತೆ. ಇವಾಗ ಬನ್ನಿ ಓವನಲ್ಲಿ ಹೇಗೆ ಬೇಕ್ ಮಾಡೋದು ಅಂತ ನೋಡೋಣ. ಓವನಲ್ಲಿ ಫಸ್ಟು 180 ಡಿಗ್ರಿ ಸೆಲ್ಸಿಯಸ್ ಹೀಟ್ ಮಾಡ್ಕೊಬೇಕು 5 ಮಿನಿಟ್ಸ್ಗೆ. ಅದಾದಮೇಲೆ ತಿರ್ಗಾ 15 ಮಿನಿಟ್ಸ್ ಟೈಮ್ ಸೆಟ್ ಮಾಡಿ ಬಿಡೋಣ. ಫೈನಲಿ ಬಿಸ್ಕೆಟ್ ರೆಡಿ ಆಗಿದೆ. ಇವಾಗ ರೂಮ್ ಟೆಂಪರೇಚರಲ್ಲಿ 10 to 15 ಮಿನಿಟ್ಸ್ ಇಕ್ಬೇಕು.
ಫೈನಲಿ ಬೆಣ್ಣೆ ಬಿಸ್ಕೆಟ್ ರೆಡಿ ಆಗಿದೆ.